ರಾಮ ಅವತಾರ 41 ರಾಜನು ತನ್ನ 3 ಹೆಂಡತಿಯರಿಗೆ ಕಳಸದಿಂದ ಅಮೃತ ಪಾಯಸವನ್ನು ನೀಡಿದನು. 3 ಬಡಿಸಿದ ನಂತರ ಸ್ವಲ್ಪ ಉಳಿದಿತ್ತು. ಅವನು ಅದನ್ನು ಯುವತಿಯಾಗಿ ಸುಮಾತ್ರಾಗೆ ಕೊಟ್ಟನು. ತಿರುಮಾಲ್ ಕೋಸಲನ ಗಂಟೆಯ ಹೊಟ್ಟೆಯಲ್ಲಿ ರಾಮನಾಗಿ ಅವತರಿಸಿದ. ತಿರುಮಲನ ಚಕ್ರವು ಕೈಕೇಯಿಯ ಮಗನಾಗಿ ಭರತನಾಗಿ ಅವತರಿಸಿದನು. ಆದಿಕೇಶನನು ಲಕ್ಷ್ಮಣನಾಗಿಯೂ ಸಂಗುವು ಶತ್ರುಘ್ನನಾಗಿಯೂ ಸುಮಾತ್ರೆಯ ಗರ್ಭದಲ್ಲಿ ಜನಿಸಿದರು. ಒಂದು ದಿನ ರಾಜಋಷಿ ವಿಶ್ವಾಮಿತ್ರರು ದಶರಥನ ಅರಮನೆಗೆ ಬಂದರು. ಮನ್ನಾ, ನಾನು ಮಾಡುತ್ತಿರುವ ಯಾಗಕ್ಕೆ ತೊಂದರೆ ಕೊಡುತ್ತಲೇ ಇರುತ್ತಾರೆ. ಕರುಣೆಯಿಲ್ಲದ ರಾಕ್ಷಸರ ಕ್ರೌರ್ಯವನ್ನು ಕೊನೆಗೊಳಿಸಲು ಮತ್ತು ನನ್ನ ತ್ಯಾಗವನ್ನು ಪೂರ್ಣಗೊಳಿಸಲು ನನಗೆ ಅಪ್ರತಿಮ ವೀರನು ಬೇಕು. ಆ ವೀರನು ನಿನ್ನ ಮಗ ರಾಮ. ವಿಶ್ವಾಮಿತ್ರನನ್ನು ನನ್ನೊಂದಿಗೆ ಕಳುಹಿಸಬೇಕು ಎಂದರು. ರಾಮ ಮತ್ತು ಲಕ್ಷ್ಮಣರು ವಿಶ್ವಾಮಿತ್ರನನ್ನು ಅವನ ನೆರಳಿನಂತೆ ಅನುಸರಿಸಿದರು. ಅವರು ಕಾಡಿನಲ್ಲಿ ಹೋಗುತ್ತಿರುವಾಗ ತಡಗೈ ಎಂಬ ರಾಕ್ಷಸನು ಅವರಿಗೆ ಅಡ್ಡಲಾಗಿ ಬಂದು ಅವರನ್ನು ಎದುರಿಸಿದನು. ಋಷಿಗಳ ಅಪ್ಪಣೆಯನ್ನು ಸ್ವೀಕರಿಸು. ರಾಮನು ಅವನ ಮೇಲೆ ಬಾಣವನ್ನು ಹೊಡೆದು ಅವಳನ್ನು ಕೊಂದನು. 3 ಯಾಗದ ಸ್ಥಳಕ್ಕೆ ಬಂದರು. ಯಾಗದ ಸಮಯದಲ್ಲಿ ಸುಬಾಕು ಎಂಬ ರಾಕ್ಷಸನು ಅಡ್ಡಿಪಡಿಸಲು ಬಂದನು. ರಾಮ ಅವನನ್ನು ಕೊಂದು ಕೊನೆಗೆ ವಿಶ್ವಾಮಿತ್ರನ ಯಜ್ಞ ಸುಖಾಂತ್ಯವಾಯಿತು. ನಂತರ ಅವರು ಮಿಥಿಲಾಪುರಿಗೆ ಹೋದರು. ಮಿಥಿಲೆಯ ರಾಜನನ್ನು ರಾಜಋಷಿ ಎಂದು ಕರೆಯಲಾಗುತ್ತಿತ್ತು.